ನಮಸ್ಕಾರ. ರಾಧಾಕೃಷ್ಣ. ನಾನು ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ. ತಾವು ಕೇಳ್ತಾ ಇದ್ರಿ ಎಲೆಕ್ಷನ್ನು ಚುನಾವಣೆ ನಡೆಯುತ್ತಾ ಇಲ್ವಾ BBMP ಅಂತ. ಈಗ GBA, ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ತಾನೆ ಅದು. ಸೊ 5 GBA 5 ಡಿವಿಷನ್ಗಳಾಗಿ 5 ಕಾರ್ಪೊರೇಷನ್ಸ್. ನಮ್ಮದು ಬಂದು ಬೆಂಗಳೂರು ಪಶ್ಚಿಮ. ನಾನು ಮೊದಲು ಈಗಾಗಲೇ 2010ರಲ್ಲಿ ಕಂಟೆಸ್ಟ್ ಮಾಡಿದ್ದೆ. ಇವಾಗ ಕೂಡ ನಾನು ಒಬ್ಬ ಆಕಾಂಕ್ಷಿ ಕಮ್ಮಕ್ಷಪಳ್ಯ ವಾರ್ಡ್ಗೆ. ಎಲೆಕ್ಷನ್ ಖಂಡಿತ ನಡೆಯುತ್ತೆ. ಎಲ್ಲ ಪ್ರಕ್ರಿಯೆಗಳು ಮುಗಿದಿದೆ, ಡಿಲಿಮಿಟೇಷನ್ ಪ್ರೋಸೆಸ್ ಆಗಿದೆ. ತದನಂತರ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷದಿಂದ ಅಪ್ಲಿಕೇಶನ್ಸು ಕರೆದಿದ್ದಾರೆ. ಅದರ ಡೆಪಾಸಿಟ್ಸ್ ಕೂಡ, ಬಿಲ್ಡಿಂಗ್ ಫಂಡ್ ಡೆಪಾಸಿಟ್ ಕೂಡ ತಗೊಂಡು, ನಾನ್ ರಿಫಂಡಬಲ್ ಡೆಪಾಸಿಟ್ ಅಂದ್ಬಿಟ್ಟು ಪಾರ್ಟಿಗೆ ತಗೊಂಡು ಅಪ್ಲಿಕೇಶನ್ಸ್ ಕೊಟ್ಟಿದ್ದಾರೆ. ಇನ್ನೇನು 30ನೇ ತಾರೀಕು ಕೊನೆ ದಿನಾಂಕ. ಅವೆಲ್ಲ ಸಬ್ಮಿಟ್ ಮಾಡಬೇಕು. ನಾನು ಕೂಡ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಯಾವ ಮಂತ್ ಅಲ್ಲಿ ನಡಿಬೇಕನ್ನ ಬಹುತೇಕ 99 ಭಾಗ ಎಲೆಕ್ಷನ್ಸ್ ಮೇನಲ್ಲಿ ನಡೆಯುತ್ತೆ. ಮೇನಲ್ಲಿ ಏನು GBA ಎಲೆಕ್ಷನ್ಸ್ ನಡೀತಾ ಇದೆ. ಪ್ರಿಪರೇಷನ್ಸ್ ನಾನು ಒಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದೀನಿ. ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ನಿರಂತರ ಸೇವೆ ನಂದು. ಬಹಳ ನಿಷ್ಠೆ, ಪ್ರಾಮಾಣಿಕತೆಯಿಂದ ಪಕ್ಷಕ್ಕೆ ಸೇವೆ ಸಲ್ಲಿಸಿದೆ. ಎಲ್ಲ ಥರದಲ್ಲಿ, ಎಲ್ಲ ಸ್ತರಗಳಲ್ಲಿ ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಹಾಗಾಗಿ ನನಗೊಂದು ಖಾತ್ರಿ ಇದೆ, ಈ ಬಾರಿ ಕೂಡ. ಕಳೆದ ಬಾರಿ ನಾನು ನಿಂತು 2010ರಲ್ಲಿ ಪರಾಜಿತನಾಗಿದ್ದೆ. ಐ ಸ್ಟುಡ್ ಸೆಕೆಂಡ್, BJP ಗೆದ್ದಿತ್ತವಾಗ. ಈ ಬಾರಿ ನಾನು ಜನಗಳ ಜೊತೆಲೇ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಕರೋನಾ ಟೈಮಲ್ಲಿ ಎಲ್ಲನೂ ಸರ್ವಿಸ್ ಅನ್ನೋದೇ ಮುಖ್ಯ ಉದ್ದೇಶ ನಮ್ಮದು ಮೊದಲಿಂದ ಕೂಡ. ಹಾಗಾಗಿ ನಾನು ಈ ಬಾರಿ ಟಿಕೆಟ್ ಆಕಾಂಕ್ಷೆನೂ ಇದ್ದೇನೆ. ಟಿಕೆಟ್ ಸಿಗುತ್ತೆ ಅನ್ನೋ ಖಾತರಿ ಕೂಡ ಇದೆ. ಖಂಡಿತ ಈ ಸತಿ ಗೆಲುವು ಕೂಡ ಕಾಣ್ತೀನಿ ಅನ್ನೋ ಒಂದು ಅಭಿಪ್ರಾಯ ಇದೆ. ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡಿದ್ರೆ ಅದು ಪ್ಲಸ್ ಪಾಯಿಂಟ್. ಯಾಕೆಂದ್ರೆ ಡಿಸೆಂಟ್ರಲೈಸ್ಡ್ ಪವರ್ಸ್ನೇ. ದೊಡ್ಡ ದೊಡ್ಡ ವಾರ್ಡ್ಗಳು ಈಗಂತೂ ಹಾಲಿ ಎಕ್ಸಿಸ್ಟಿಂಗ್ 198 ವಾರ್ಡ್ಗಳಲ್ಲಿ ಕೆಲವು ವಾರ್ಡಲ್ಲಿ ಹತ್ತಿರ 1.5 ಲಕ್ಷ ಓಟ್ ಇದೆ. ಒಂದು ವಾರ್ಡ್ 1.5-2 ಲಕ್ಷದವರೆಗೂ ಓಟ್ ಇದೆ. ದೊಡ್ಡ ದೊಡ್ಡ ವಾರ್ಡ್ಗಳಿದೆ. ಸೊ ಅದೆಲ್ಲ ಡಿಲಿಮಿಟೇಷನ್ ಪ್ರೋಸೆಸ್ ಮಾಡಿ ಸುಮಾರು 369 ವಾರ್ಡ್ಗಳಾಗಿದೆ. 5 ಕಾರ್ಪೊರೇಷನ್ಗೆ ಹಂಚಿದ್ದಾರೆ. ಏನು ಪವರ್ ಡಿಸೆಂಟ್ರಲೈಸೇಷನ್ನು, ಆಡಳಿತ ಸುಗಮವಾಗಿ ಆಗಲಿ, ಜನಗಳಿಗೆ ಒಳ್ಳೆ ಸರ್ವಿಸ್ ಕೊಡಲಿ ಅನ್ನೋ ಒಂದು ಮೂಲ ಉದ್ದೇಶ. ಹಾಗಾಗಿ ನಾನಾದರೂ ಕೂಡ ಅದೇ ರೀತಿ ಭಾವಿಸ್ತೀನಿ. ನಾವೊಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಕಾಂಗ್ರೆಸ್ ಪಕ್ಷ ಸೆಂಟ್ರಲ್ ಗೌರ್ಮೆಂಟ್ BJP ಗೌರ್ಮೆಂಟ್ ವಿರುದ್ಧ. ಯಾಕಂತ ಹೇಳಿದ್ರೆ ಮನ್ರೇಗಾ ಸುಮಾರು ವರ್ಷಗಳಿಂದ ಜನಸ್ನೇಹಿ ಒಂದು ಪ್ರಾಯೋಜಿತ ಕಾರ್ಯಕ್ರಮ, ಜನರಿಗೆ ಇರುವಂಥ ಒಂದು ಕಾರ್ಯಕ್ರಮ. ಅದನ್ನ ಇವರು ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಅದನ್ನ ಹೆಸರು ಕೂಡ ತೆಗೆದು, ಮನ್ರೇಗಾ ಗಾಂಧಿಯವರ ಹೆಸರನ್ನ ತೆಗೆದು ಯಾವುದೋ ಒಂದು ಹೊಸ ರಾಮ್ಜಿ ಅಂತನೋ ಏನೋ ಬೇರೆ ಯಾವುದೋ ಒಂದು ಹೊಸ ಹೆಸರಿನಲ್ಲಿ ಮಾರ್ಪಾಡು ಮಾಡಿ ಮನ್ರೇಗಾನ ತೆಗೆದಾಕ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನೀವುಗಳೆಲ್ಲರೂ ಹೇಳಲೇಬೇಕು. ಯಾಕೆಂದ್ರೆ ಗಾಂಧಿ ಹೆಸರನ್ನೇ ಬಿಟ್ಟು ಈಗಾಗಲೇ ಒಳ್ಳೆ ಸರ್ವಿಸ್ ಕೊಟ್ಟಂತ ಕಾರ್ಯಕ್ರಮನ ತೆಗೆದಾಕೋದು, ಅದನ್ನ ಬದಲಾವಣೆಗಳು ಮಾಡೋದು ಸಾಕಷ್ಟು. ಅದು ಜನಸ್ನೇಹಿ ಸ್ನೇಹಿ ಒಂದು ಕಾರ್ಯಕ್ರಮ. ಅದನ್ನ ತೆಗೆಯೋದು ಎಷ್ಟು ಮಟ್ಟಿಗೆ ಸರಿ? ಹಾಗಾಗಿ ಅದರ ವಿರುದ್ಧ ಹಳೇದನ್ನೇ ಏನು ಮನ್ರೇಗಾ ಕಾರ್ಡು ರಿಟೈನ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಒಂದು ಬೃಹತ್ ಪ್ರತಿಭಟನೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ವಿ. ಥ್ರೂಔಟ್ ಕರ್ನಾಟಕ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಒಳ್ಳೆ ಯಶಸ್ಸು ಕೂಡ ಕಂಡಿದೆ.